ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಿರೋದು. ಎಲ್ಲಿಂದ ಸ್ಟಾರ್ಟ್ ಮಾಡ್ತಿರೋದು? ನಾನು ಹೋಟೆಲ್ ಶ್ರೀ ಗಣೇಶ್ ಪ್ರಸಾದ್ ಇಂದ ಗುರುದರ್ಶನ್ ಅಂತ ಅನ್ಕೊಂಡ್ಬಿಟ್ಟೆ ತಿರ್ಗಾ. ಓಕೆ, ಎನಿಹೌ, ಸೊ ಎಲ್ಲೋ ಹೆಡ್ ಆಗ್ತಿರೋದು ಚಾರ್ಮುಡಿ ಘಾಟ್ಗೆ. ಎಸ್, ಅಲ್ಲಿ ನೋಡ್ಬೋದು ಆನ್ ದ ವೇ ಟು ಚಾರ್ಮುಡಿ. ಇವಾಗ ಚಾರ್ಮುಡಿಯಿಂದ ಗೂಗಲ್ ಮ್ಯಾಪ್ಸಲ್ಲಿ ಲೊಕೇಶನ್ ಹಾಕಿದ್ರೆ ಇಟ್ ವಿಲ್ ಡ್ರಾಪ್ ಯು ಟು ದಿಸ್ ಪಾಯಿಂಟ್. ಸೊ ಇಲ್ಲೇ ಹೋಟೆಲ್ ಶ್ರೀ ಗಣೇಶ್ ಪ್ರಸಾದ್ ಅಂತ ಇದೆ. ಸೊ ಒಳ್ಳೆ ಅವಲಕ್ಕಿ ಮೊಸರು ವಿತ್ ಗೋಳಿ ಬಜೆ ನೀರು ದೋಸೆ ತಿಂದೆ, ಸೂಪರ್ ಆಗಿತ್ತು. ಸೊ ಲೆಟ್ಸ್ ಹೆಡ್ ಟು ಚಾರ್ಮುಡಿ ಘಾಟ್. ಇವಾಗ ಟೈಮ್ ಒಂದು ಎಕ್ಸಾಕ್ಟಾಗಿ ಒಂದು 4 ಕಾಲಾಗಿದೆ. ಬಟ್ ಆದರೆ ಈ ಆ್ಯಕ್ಚುಲಿ ಬ್ಯಾಟಿ ಕಾಲೇ ಹೋಗಿದೆ. ಸೊ ಅದಕ್ಕೆ just telling you guys the weather is a little sunny, not fog or it's not raining, but let's see ಮೇಲ್ಗಡೆ ಹೋಗ್ತಾ ಏನಾಗುತ್ತೆ ಅಂತ. Hey guys, yes, welcome to this view. ಎಷ್ಟು ಜನ ಬರ್ತಾರೆ ಗೊತ್ತಾ ಧರ್ಮಸ್ಥಳಕ್ಕೆ. ಸೊ ನಾನು ಉಡುಪಿಯಿಂದ ಚಾರ್ಮಡಿ, ಹಾಸನ್, ಬೇಲೂರು, ಹಾಸನ್, ಬೆಂಗಳೂರು ರೀಚ್ ಆಗ್ತಿರೋದು. ಸೊ ಐ ಆಮ್ ಜಸ್ಟ್ ಗೆಟಿಂಗ್ ಅಪ್ ದ ಹಿಲ್. ಸೊ ಆ ಕಡೆಯಿಂದ ಬರ್ತಾ ಗೆಟಿಂಗ್ ಡೌನ್ ದ ಹಿಲ್. ಎಲ್ಲಿ ನಮ್ಮ ಹಾಸನಿಂದ ಆ ಕಡೆ ಟುವರ್ಡ್ಸ್ ಧರ್ಮಸ್ಥಳಕ್ಕೆ ಬರ್ತಾ ಇದ್ರೆ ಇಟ್ಸ್ ಡೌನ್ ದ ಹಿಲ್. ಇವಾಗ ಇಟ್ಸ್ ಅಪ್ ದ ಹಿಲ್. ಎಷ್ಟು ಜನ ಬರ್ತಾರೆ ಅಂದರೆ ಧರ್ಮಸ್ಥಳಕ್ಕೆ, ಅಬ್ಬಾ 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 ಅಬ್ಬಾ. ಇವತ್ತು ಆ್ಯಕ್ಚುಲಾಗಿ ಏಕಾದಶಿ, ಜಾಸ್ತಿ ಜನ ಬರಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಆದರೆ ತುಂಬ ಜನ ಯಾರೇ. ನಿನ್ನ ಮಡಿಲಲ್ಲಿ ನಾನು ಬಂದೆ. ಅಣ್ಣ ಬೇಲೂರಲ್ಲಿ 7 ಗಂಟೆ ಇರ್ತೀಯ ನೀನು. 6 ಗಂಟೆ ಸರಿ, 6 ಆಗಲ್ಲ, 7 ಆಗುತ್ತೆ. ಇಲ್ಲೆಲ್ಲ ಓವರ್ಟೈಮ್ ಅಣ್ಣ ಅವ್ನು ಬಿಡಲ್ಲ, ಟ್ಯಾಕ್ಸಿ ಅವರೆಲ್ಲ ಬಿಡೋದೇ ಇಲ್ಲ. ಎಲ್ಲರಿಗೂ ಗ್ಯಾಪಲ್ಲಿ ನುಗ್ಬೇಕು ಅಂತ ಎಲ್ಲರಿಗೂ ಆಸೆ. ಬಟ್ ಆ ಗ್ಯಾಪ್ ಎಲ್ಲರಿಗೂ ಸಿಗ್ಬೇಕಲ್ಲ. ಝೋಯ್ ಅಂತ ಇದೆಯಂತ. ಝೋಯ್ ಹೋಗಪ್ಪ, ಆಯ್ತು ಅಲ್ಲಿ ಟೇಲ್ ಗೇಟ್ ಮಾಡೋದು ಇಷ್ಟ ಇಲ್ಲ ನನಗೂ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀನಿ ಒಂದು ರೈಟ್ ಆಪರ್ಚುನಿಟಿಗೆ. ನಮ್ಮ ಮಾಮನಿ ಬರ್ತದೆ ಆ ಕಡೆಯಿಂದ. ಇವಾಗ ಹೊಡೆದ್ಬಿಡ್ಬೋದು. ಓ ಬ್ರೋ, ದಿಸ್ ಬ್ಲೈಂಡ್ ಆಗಲ್ಲ. ಸೊ ಲಾಸ್ಟ್ ಟೈಮ್ ನಾನು ಶಾಮಣ್ಣ ಇದ್ವಿ ಇದಕ್ಕೆ ಶಿರಾಡಿ ಘಾಟ್ ಹೊಡಿಬೇಕಾದ್ರೆ. ಸೂಪರ್ ಮಜಾ ಆಯ್ತು. ಅದು ಮಾತ್ರ ಒಂದು ಲೈವ್ ಆಗೇ ಬೇರೆ ನೋಡಿದ್ವಿ, ಅದೊಂದು ಬೇಜಾರಾಯಿತು. ಬಟ್ ಅವತ್ತಿಂದ ಕಾನ್ಫಿಡೆನ್ಸ್ ಬಂತು, ಓಕೆ ಘಾಟ್ಸಲ್ಲಿ ಹೊಡಿಬೋದು ಅಂತ. ಬಟ್ ಪೇಷನ್ಸ್ ಇಸ್ ದ ಕೀ. ಇನ್ನೇನು ಮಾತಾಡೋಕ್ಕಾಗಲ್ಲ ನಾವು ಇವಾಗ. So 100% you'll get your opportunity, but we should just wait for that opportunity as well. Ana? In traffic ಏನು ಗೋಯಾ ಧರ್ಮಸ್ಥಳ ಬೆಂಗಳೂರು ರೋಡ್ ಹೋಗ್ತಾರೆ ಇಲ್ಲ ಅಮ್ಮ, ಅದು ಹೆಂಗೆ ಗೊತ್ತಾ, ಏನೋ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ನಮಗೂ ಅರ್ಥ ಆಗಲ್ಲ ಅದು. 1 ವೀಕ್ 2 ವೀಕ್ಸ್ ಎಲ್ಲ ಬಂದ್ಬಿಟ್ಟಿರ್ತಾರೆ ಹಂಗೆ. Everybody wants to enjoy this Charmadi Ghat. ಹೌದು, Me and you. They want to experience this. ಏರ್ಪಿನ್ ಕರ್ವ್ ಅಂತ ಸರ್. ಮದುವೆ ಆಗ ಹೊಸದಲ್ಲಿ ನಾವು ಬರ್ತೀವಿ. ಹೌದು, ಮೆಟ್ರೋಡಾರ್ ರನ್ ಮಾಡ್ಕೊಂಡು ಮರ್ತೋಗಿದೆ ಮೀನಾ. ಬಂದಿದ್ವಿ. ಹೊಡಿ ಡರ್ಲಿಂಗ್ ಹೊಡಿ. ಸ್ಟ್ರೈಟ್ ಇದೆಯಾ ಹೊಡೆಯಮ್ಮ, ಟೇಲ್ ಗೇಟ್ ಹೊಡಿಯೋಕ್ಕಾಗಲ್ಲ ಇವಾಗ. ನೀನು ಹೋಗಾದ್ಮೇಲೆ ನಾನು ಬರ್ತೀನಮ್ಮ. ಓ ಅಣ್ಣ ನಮಸ್ಕಾರ. ಯಾರಿಗೂ ಕಂಟ್ರೋಲ್ ಸಿಗಲ್ಲ ಮೀನಾ. ಬರೀ ಎಲ್ಲ ಡೌನ್ ಬರ್ತೀಯಾರಲ್ವಾ, ಸಡನ್ ಬ್ರೇಕ್ ಹಾಕ್ಬೇಕಂದ್ರೆ ಹಾಕಾಗಲ್ಲ. ನಾವೇ ಬ್ರೇಕ್ ಹಾಕೋಬೇಕಲ್ಲ. ಹತ್ತುತ್ತಾ ಇದೀವಿ ನಾವು. ಹೌದೌದು, ಗೋಯಿಂಗ್ ಅಪ್ ದ ಹಿಲ್. ಹೆಂಗಿದೆ ನೋಡು.
ಪಾಸ್ ಬಿಟ್ಬಿಟ್ಟಿದ್ದಾರೆ ಪೀಸಾ ಇರ್ತಾ ಇರ್ತಾರೆ. ಅವನ ಅಪ್ಪು ಅಂತ ಹಾಕ್ಸ್ಕೊಂಡೆ ಅವನು ಹಿಂದ್ಗಡೆ ಅಮ್ಮ ಅಮ್ಮ ಅಂತಾನ. ಬ್ಯೂಟಿಫುಲ್ ಕನಸುಗಳು. ವಾವ್, ವ್ಯೂ ಓಪನ್ ಆಯ್ತು ಇವಾಗ ಇಲ್ಲಿ. ಕಿನ್ನಾರ್ಡೆನ್ಸ್ ಆಗಿದೆ ಅಲ್ವಾ? ಬ್ರೋ ಕ್ರೇಜಿ. ಅಯ್ಯೋ ನನಗೆ ಮುಂದೆ ಇದ್ದರೆ ಚೆನ್ನಾಗಿರಲ್ಲ ಸ್ಕ್ರೀನ್, ಯಾರು ಇರಬಾರ್ದು ಮುಂದೆ. ಓ ಮೈ ಗಾಡ್, ಜಸ್ಟ್ ಸಿ ದ ಟ್ರಾಫಿಕ್ ಗೈಸ್, ಕ್ರೇಜಿ ಕ್ರೇಜಿ. ಓ ಅಣ್ಣ ನಮಸ್ಕಾರ ಅಣ್ಣ. ಓ ವರ್ಲ್ಟಸ್ ಅಲ್ಲಿ ಇದು ಕೊಡ್ತಾರ ಅಂತ ನನಗೆ ಏನೋ ಅದಕ್ಕೇನಂತ ನಂಗೆ ಮರ್ತಾ ಹೋಯ್ತದು. ಬ್ರೋ ವಾಟ್ ದ ಹೆಲ್, ವಾಟ್ ಇಸ್ ದಟ್? ಸನ್ರೂಫ್. ಆಹೋ ಸನ್ರೂಫ್ ಕೊಡ್ತಾರ ಅಂತ ನನಗೆ. ಬಟ್ ಇಲ್ಲಿ ಮಳೆ ಎಲ್ಲ ಬಂದಾಗ ಹೆಂಗಿರುತ್ತೆ ಗೊತ್ತಾ? ವಾಹ್, ನಾನು ಒಂದ್ಸತಿ ಜೂನಲ್ಲಿ ಬಂದಿದ್ದೆ ಚಾರ್ಮಾಡಿಗೆ. ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಅದು. ನಾನು ಇನ್ನು ಅದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಜೂನ್ 14 ಅನ್ಸ್ಬೋದು. ಫನ್ ಆಗಿತ್ತು ಅವತ್ತು ಮಾತ್ರ. ನನ್ನ ಲೈಫಲ್ಲಿ ಮೊದಲನೇ ಬಾರಿ ಚಾರ್ಮಾಡಿ ಘಾಟ್ ನೋಡಿದ್ದು ಅದೇ ಲಾಸ್ಟ್ ಅನ್ಸ್ಬೋದು. ಫನ್ ಆಗಿತ್ತು ಆ ಎಕ್ಸ್ಪೀರಿಯನ್ಸು. ಇದೆ ಈ ಟ್ರೀನ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಅದ್ರ ಖರ್ಚು ನೋಡ್ರೆ ನೀವು ಕಂಗಾಲ ಬಿಡ್ತೀರಾ. ಟ್ರಯಾಂಗ್ಯುಲರ್ ಶೇಪ್ ಅಣ್ಣ ನೋಡು, ಸೊ ನನ್ನ ಒಂದು ಕೈ ಒಂದು ಸ್ಟೇರಿಂಗು ಒಂದು ಗೇರ್ ಮೇಲಿದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಆಡಾಡ್ತಾ ಇದೀನಿ. ಸೆಕೆಂಡ್ ಥರ್ಡ್ ಫೋರ್ತಲ್ಲಿ ಆಡಾಡ್ತಾ ಇದೀನಿ. ಸೊ ಒಳ್ಳೆ ಮಜಾ ಬರ್ತದೆ. ಈ ಥರ ಒಂದು ಬ್ಲೈಂಡ್ ಕವರ್ಸಲ್ಲಿ ಒಂದು ಹಾರ್ನ್ ಇಸ್ ಮಸ್ಟ್ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ಡ್ ಆಗಿರೋರು ಹಂಗೆ ಓಡಿಸ್ಬೋದು. ಬಟ್ ನಾವು ಒನ್ ಹಾರ್ನ್. ಅಣ್ಣ ಏನ ದೊಡ್ಡದಾಗ ಬಂದಾಗ ಅಣ್ಣ ಅಂತ ಎತ್ತಿಟ್ಬಿಡ್ನಲ್ಲ ರೀ. ಸ್ವಲ್ಪ ತಡೀರಿ, ಇವಾಗ ಘಾಟ್ ಸೆಕ್ಷನ್ ಜಾಗಲಿ ಆಳ್ತೀನಿ. ಏನೋ ಎಲ್ ಡ್ರೈವಿಂಗ್ ಇಲ್ಲಿ ಬಂದಿರಲ್ಲಪ್ಪ. ಅಯ್ಯೂ ತೋರಿಸ್ತಾ ಇದಾರೆ ಅವ್ರಿಗೆಲ್ಲ. ನಾನು ವಿ ವಾಂಟ್ ಟು ಬಿಕಮ್ ಫ್ಯೂಚರ್ ಡ್ರೈವರ್. ಅಯ್ಯೋ ಅಣ್ಣ, ಸೂಪರ್ ಸೂಪರ್. ಹತ್ತದ್ರಲ್ಲೂ ಒಂಥರ ಮಜಾ ಇದೆ. ಆಕ್ಚುಲ್ ಆಗಿ ಆಗುಂಬೆಯಲ್ಲಿ ನಾವು ಇಳಿದ್ವಿ ಕೆಳಗಡೆ, ಇಲ್ಲಿ ಹಚ್ತಾ ಇವಿ, ಒಳ್ಳೆ ಮಜಾ ಇದೆ. ಸೆಕೆಂಡ್ ಥರ್ಡ್ ಅಲ್ಲಿ ಆಡಾಡ್ತೇವೆ. ಅಲ್ಲಿ ಫೋರ್ತ್ ಮತ್ತೆ ಥರ್ಡ್ ಅಲ್ಲಿ ಆಡಾಡ್ತಿದ್ವಿ. ಇಲ್ಲಿ ಸೆಕೆಂಡ್ ಥರ್ಡ್ ಫೋರ್ತ್ ಅಲ್ಲಿ ಆಡಾಡ್ತೇವೆ ಅಷ್ಟೇ. ಫೋರ್ತ್ ಎಲ್ಲ ಹೋಗ್ತಲ್ಲ, ಥರ್ಡ್ ಲಾಸ್ಟ್. ಓ ಓ ಓ ಓ ಬಸ್ ಹೇರ್ ಪಿನ್ 4 ನಂಬರ್ 4 ಅಂತ ಬರ್ದಿದ್ದಾರೆ ಅಲ್ಲಿ.
ವ್ಯೂ ಓಪನ್ ಆಗ್ತದೆ ಆಕ್ಚುಲ್ ಆಗಿ ಲೆಫ್ಟ್ ಸೈಡಲ್ಲಿ. ನಿಮಗೆ ತೋರ್ಸೋಕ್ಕಾಗಲ್ಲ ನಾನು. 26 to something ಅಂತ ಬರ್ತಾರೆ ಅಲ್ಲಿ ಕನ್ನಡದಲ್ಲಿ. Head pin number 5, yes. Woo! Head pin number 6. Come on. Hairpin number 7. Come on. Anna H. ವಾವ್. ಊಟಿಲಿ ಇನ್ನ ಹತ್ರ ಇತ್ತು, ಇಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರ ಇದೆ. ಊಟಿಲಿ ನೆಕ್ಸ್ಟ್ ಸೆಕೆಂಡ್ಗೆ ಹಿಂಗ್ ಬಂದು ಹಿಂಗ್ ತಿರ್ಗಾ ಮೇಲ್ಗಡೆ ಇತ್ತು. ಅದು ಒಳ್ಳೆ ಮಜಾ ಇತ್ತು. ಬಟ್ ಆದ್ರೆ ಅಲ್ಲಿ ಸಿಂಗಲ್ ವೇ, ಇಲ್ಲಿ ಡಬಲ್ ವೇ ಅಷ್ಟೇ. ಅಲ್ಲಿ ಸಿಂಗಲ್ ವೇಲಿ ಯಾರು ಬರಲ್ಲ ಅನ್ನೋ ಕಾನ್ಫಿಡೆನ್ಸು. ಒನ್ ವೇ. ಸೊ ಇಲ್ಲಿ 2 ವೇ ಅಲ್ಲ, ಒಂದು ಸ್ವಲ್ಪ ಗಾಬರಿ. ಏನ್ ರೈನ್ ಅಲರ್ಟ್ ಕೊಟ್ಟಿದ್ದ ನಮ್ಮ ವೆದರ್ ರಿಪೋರ್ಟ್ ಅವರು. ಒಂದು ಚೂರು ಮಳೆ ಆಗ್ಲಿಲ್ಲ ಎಲ್ಲೂ. ನಗಾಗ ಹಾರಿಸ್ಬಿಟ್ರು ಗ್ಯಾಪಲ್ಲಿ. ಅಣ್ಣ ನಮಸ್ಕಾರ. ಓಕೆ, ನಾವೇ ಕೌಂಟ್ ಮಾಡ್ಕೋಬೇಕಾಗತ್ತ. ಇಲ್ಲಿ ಯಾವ್ದು ಬೋರ್ಡ್ ಬರ್ದಿಲ್ಲ. ಬಾಳೆಹಣ್ಣು ಇತ್ತು ನೋಡ್ರಿ ಕವರಲ್ಲಿ ಕರ್ರಿಗೆ. ನಿಮ್ ಇದ್ರಲ್ಲಿ ಬಾಳೆಹಣ್ಣು ಕವರಲ್ಲಿ. ಓಕೆ, ನೆಕ್ಸ್ಟ್ ಟೈಮ್ ಅಲ್ಲಿ ಮೇಲ್ಗಡೆ ಇದೆ ನೋಡಪ್ಪ ಲ್ಯಾಪ್ಟಾಪ್ ಹತ್ರ. ದಿಂಬಮ್ ಘಾಟ್. ಆ ದಿಂಬಮ್ ಘಾಟ್ಗೆ ಹೋಗ್ಬೇಕು ನೋಡಿ, ಘಾಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ. ಪ್ರತಿಯೊಬ್ಬರಿಗೂ ಅವ್ರವ್ರ ಕಾರ್ ಅವ್ರವ್ರದೇ ದೊಡ್ಡದಪ್ಪ. ಟಾಟಾ ಎಸ್ ಮುಂದೆ ಅಂದ್ಕೊಂಡಿದ್ದಾರೆ ನೋಡಿ ಪಾಪ ಅವರು. ರೈಟ್ ಸೈಡಲ್ಲಿ ಮಾತ್ರ ಒಳ್ಳೆ ವ್ಯೂ ಓಪನ್ ಆಗಿದೆ. Bro, crazy. ನಿಜವಾಗ್ಲೂ ಹೇಳ್ತೀನಿ, ಎಸ್ಪ್ರೆಸ್ಸೋ ಒಂದು ಒಳ್ಳೆ ಗಾಡಿ. ಯೋಚನೆ ಮಾಡದೆ ತಗೋಬೋದಿತ್ತು. ಅಂದ್ರೆ ಮಿಡಲ್ ಕ್ಲಾಸ್ ಇವ್ರು ನೋಡಿ ನಡ್ಕೊಂಡ್ ಬರ್ತಾ ಇರೋದು. No, okay. To be really honest, like Espresso is a very good vehicle on the middle class ಜನಕ್ಕೆ, who is also opting for Alto K10 or Quiddo ಅಂತವ್ರಿಗೆಲ್ಲ ಆ ಥರ ಸೆಗ್ಮೆಂಟ್ ಅವ್ರಿಗೆ ಪರ್ಫೆಕ್ಟ್ ಗಾಡಿ ಎಸ್ಪ್ರೆಸೋ. ಎಲ್ಲರಿಗೂ ಬರಬೇಕು ಚಾರ್ಮಡಿಗೆ. ಸೊ ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಹೊಡಿಬೇಕಾಗ್ತಿಲ್ಲಲ್ಲ. ಅದು ಬ್ಲೈಂಡ್ ಕರ್ವ್ಸ್ ಇರಬೇಕಾದ್ರೆ ಇಟ್ಸ್ ರಿಯಲಿ ಓಕೆ ಟು ಹಾರ್ನ್. ಹಂಗನ್ಬಿಟ್ಟು ಒಳ್ಳೆ ಪೇಪಿ ಇಟ್ಕೊಂಡ್ಬಿಡೋದಲ್ಲ ಬಾಯಿಗೆ, ಅದು ಬೇರೆ ವಿಷಯ. ಓ ಬ್ರೋ, ಡ್ಯಾಮ್ ಗುಡ್. ವಾಹ್, ಕ್ಯಾ ಸೀನ್. ಆದ್ರೂ ಡ್ರೈ ಆಗ್ಬಿಟ್ಟಿದೆ ಇವಾಗೆಲ್ಲ ಮಳೆಯಿಂದ. ಒಂಚೂರು ಬರ್ತದೆ ವಾಪಸ್ ಬರ್ತದೆ. ಓ ಅಣ್ಣ, ನಾನು ಲೆಫ್ಟ್ಗೆ ಹಾಕೋಣ ಫಸ್ಟ್. ಈ ಸೀನ್ ಎಂಜಾಯ್ ಮಾಡಿದೆ, ಇನ್ನೇನು ಹೋಗೇನು ಬೇಗ. ಹಾಗೆ ಲೆಫ್ಟ್ಗೆ. ಬಾ. Whoa, the best scene. Wow.
ಮಳೆ ಸೀಸನ್ ಬರಬೇಕು, ಅದು ಬೇರೆ ಥರ ಮಜಾ ಇರುತ್ತೆ. ಬಟ್ ಇವಾಗ ಓಕೆ, ಇಟ್ಸ್ ಡ್ರೈ ಆ್ಯಂಡ್ ಓಕೆ, ಗುಡ್. ಆ ಕಡೆನೇ ಬಿಸಿಲೆ. ಹಾಂ, ಸೊ ಇನ್ನು ಕೋತಿಗೆ ಏನೋ ತಿನ್ನಿಸ್ಬೇಕಂತ ಹೋಗ್ತಾರೆ ಇವಾಗ. ನೋಡುವ, ಅವ್ರು ನೋಡಪ್ಪ ಧೈರ್ಯವಂತರು, ಹಿಂಗೆ ಕೈಯಲ್ಲಿ ಏನು ಇಟ್ಕೊಂಡವ್ರು ತಗೋತಾರೆ. ಬಾಯ್ಸ್ ರೆಡಿ. ಏಯ್ ಓಯ್ಯೋ ಅಪ್ಪ, ನಾವಪ್ಪ ಆಟ ಆಡಿಸೋರೆ ಏನಾದ್ರು ತಿರುಗಿ ಬಿತ್ತು ಅಂತಂದ್ರೆ ಬಾಯ್ಸ್ ಬಂದ್ರು. ಆಯ್ತು ಅದಕ್ಕೆ ಹೋಗೋಣ, ಎಲ್ಲರಿಗೂ ಹೋಗೋಣ. ಎಲ್ಲರೂ ಅಲ್ಲಿ ಹಿಂದೆ ದೂರಿಂದ ಓಡ್ತಾವಿಲ್ಲ ಪಟ್ಟೆ ಬರೋ ವಿನಯ್ ಬೇಕಾ? ಮರಿ ತೆಗೆದ್ರು ಅಲ್ಲ, ಆ ಕಡೆ ಮರಿ ತೆಗಿ, ಇದು ರುಚಿ ಎತ್ತಿದ್ರು ಕಣ್ಣು ಹೋಗ್ಯದ ನೋಡಂಬ್ರು. ಬಾ ತಗೋ ಕಿತ್ಕೊಂಡ್ಬಿಡು. ತಗೋ. Okay, yes, let's restart. Let's start our journey again. Ready? ಸಾಮಾನ್ಯ ಇಷ್ಟ ಆಗಲ್ಲ. ಬರ್ಬೇಕಾಯ್ತು ಹೊರಗಡೆ, ಇಷ್ಟ ಆಗಿದ್ರೆ. ಇಲ್ಲೇ ಕುತ್ಕೊಂಡಿದ್ರೆ ಏನ್ ಸಿಗುತ್ತೆ ನನಗೆ? ಹಾಗೆ ಹೋಗಿದೆ, ಏನು ಇಲ್ಲ ಅದರಲ್ಲಿ. ಅಪ್ಪ ವಾವ್, ಬ್ಯೂಟಿಫುಲ್. ಸೊ ನಾನಿದ್ರೆ FM ರೇಡಿಯೋ ಬೇಡ ಅಂತಾರೆ ಜನಗಳು. ಬೇಡ ಆದರೆ ಅಭ್ಯಾಸ ಏನು ಮಾಡೋದು, ಆ ಒಂದು ವಾಯ್ಸ್ಗೆ, ಆ ಒಂದು ಟೋನ್ಗೆ ಹಾಡೋದಷ್ಟೇ, ಜಾಸ್ತಿ ಇಲ್ಲ. ನಾನೊಂದು ಅದೇ ರಘು ದೀಕ್ಷಿತ್ ಫ್ಯಾನು, ಕಾಲೇಜಲ್ಲೆಲ್ಲ ಆಡಿದ್ದೆ. ಯಾವ್ದು ಹೇಳಿ? ಹೋಯ್ ಲೋಕದ ಕಾಳಜಿ ಮಾಡುತ್ತೀನಂತಿ, ಅದು ಕ್ಯಾರಿಯೋಕೆ ಹಾಕಿದ್ರು. ನಾನು ಶುನೋಯ್ ಅಂತ ಎಲ್ಲ ಆ ಬೀಟ್ ಬರೋಕ್ಕಿಂತ ಮುಂಚೆನೇ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟ ನಾನಂತೂ. ಅಂದ್ರೆ ಜೋಶ್ ಅವಾಗೆಲ್ಲ. ಇಲ್ಲಿಂದ ಬಂದು ಐಸ್ ಕ್ರೀಮ್ಸ್ ಅಲ್ಲಿ ಮಾಡ್ತಾರೆ ನೋಡಿ ಇವರು. ತಲೆ ಅಂತಂದ್ರೆ ಬಿಸ್ನೆಸ್ ಮೈಂಡೆಡ್ ಅಂತಂದ್ರೆ ನಾವಲ್ಲ. ಬೆಂಗಳೂರು ಜನಗಳು ಏನ್ ಮಾಡ್ತಾರೋ ಅಂತಂದ್ರೆ ಮಾಡಿದ್ದೇ ಮಾಡ್ತಾ ಇರ್ತಾರೆ ಹೊರತು ನ್ಯೂ ಆಗಿ ಏನ್ ಮಾಡಲ್ಲ. ಈ ತರ ಒಂದು ಇನೋವೇಟಿವ್ ಕಾನ್ಸೆಪ್ಟ್ ನ ಇದು ಮಾಡ್ಬೇಕಾಗತ್ತೆ. ತುಮಕೂರು ಏನ್ ಬರ್ತಿದಾರಲ್ಲಿ 225 ಅಂತ ನೋಡಿ. ತುಮಕೂರು 225 ಅಂತ ಕಾಣುತ್ತೆ. ಪರ್ಫೆಕ್ಟ್ ಬ್ಲೈಂಡ್ ಅದು. ಇದು ಅಷ್ಟೇ ಪರ್ಫೆಕ್ಟ್ ಬ್ಲೈಂಡ್. ಅವ್ರಿಗೂ ಎದುರಾಳಿಗೂ ಭಯ ಅನ್ನೋದು ಇದ್ದೇ ಇರುತ್ತೆ, ನಮಗೂ ಎಲ್ಲಿ ಬಂದು ಇದು ಮಾಡ್ತಾರೋ ಅಂತ. ಬಟ್ ಆದ್ರೂ ಒಂದು ಹಾರ್ನ್ ಇಸ್ ಅ ಮಸ್ಟ್ ಅನ್ಸುತ್ತೆ. ಒಂದು ಹಾರ್ನ್, ಒಂದೇ ಒಂದು ಹಾರನ್ನು. ತುಂಬಾ ಕೂಲ್ ಆಗೋಯ್ತು ಇಲ್ಲಿ ಮಾತ್ರ ವೆದರು. ಓ ಚೂರ್ ಗುಡ್. ಬಟ್ ಆದರೆ ಎ ಸಿಲೇ ಹೊಡಿತಾರದು, ಅದು ಬೇರೆ ವಿಷಯ. ಓ ನೋಡು, ಬಿಟ್ಟು ಬಿಡ್ತಾನೆ ಇಲ್ಲ ಅವನು. ತಪ್ಪಾಗತ್ತೆ ಬಿಡಪ್ಪ, ಏನಿವಾಗ. ಅಯ್ಯೋ
ಹಂಗ ಬರೋದು ಓವರ್ಟೇಕ್ ಮಾಡಕ್ ಹೋಗಲ್ಲ. ಇಟ್ಸ್ ಓಕೆ ಅದಾ ನಮ್ಮ ಅಮ್ಮ ಮಾಡ್ತಾರ ಸೌಂಡ್ಗೆ ನಿಜವಲ್ಲ ಅಂತ ಇರಿಟೇಷನ್ ಮಿಸ್ ಆ ಕಡೆ ಇಟ್ಕೊ. ಖಾಲಿ ಐತೆ ಎಲ್ಲ ಕವರ್ ಕ್ಲೀನ್ ಮಾಡ್ತಾ ಇದ್ದೀನಿ. ಕಾರ್ ಎಲ್ಲ ನೋಡಕ್ಕೆ ಓಯ್ಯೋ ದೇವ್ರೆ, ಈ ತರ ಸುಳ್ಳು ಅಂದ್ರೆ ರೆಡಿ ನೋಡಿ. ಎನ್ವೈರನ್ಮೆಂಟ್ ಬಿಸಾಕ್ಬೇಡ ಅಂತಂತಾರೆ, ತಗೋ ಇವರೇ ಬಿಸಾಕ್ತಾರೆ. ಇಲ್ಲೇ ತುಂಬಾ ಬಿಸಾಕಿದ್ದಾರೆ, ಅದಕ್ಕೆ ಬಿಸಾಕ್ತಾರೆ. ಸೊ ಎಸ್, ಇಲ್ಲಿ ಎಕ್ಸಾಕ್ಟ್ ಆಗಿ ಫುಲ್ ಒಂದ್ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಬೋಟಿ ನಿಂತದೆ. ಅಯ್ಯೋ ಬೋಟಿ. ಸ್ವಲ್ಪ ಇಲ್ಲಿ ಏನೋ ಬಿದ್ದೋಡಿದೆ. ಇನ್ನ ಇಲ್ಲ ಜಾಗ ಇದಾಗ್ತಾ ಇದೆ. ಜಾಗ ಕಿರಿದಾಗಿದೆ. ಸ್ಪೀಡ್ ಶಿವಮೊಗ್ಗ ಘಾಟದ ರಸ್ತೆ. ವ್ಯೂ ಕರೆಕ್ಟ್ ಇದೆ ಅಂತ ಅನ್ಕೋತೀನಿ. ಯಾಕೋ ಸೊಟ್ಟ ಪಟ್ಟ ಆಗ್ತದೆ ಮೊಬೈಲ್ ಸ್ಟ್ಯಾಂಡು. ಚೆನ್ನಾಗಿ ಚೆನ್ನಾಗಿರೋದು ತೊಗೊಂಡಿನಿ. ಬಟ್ ಅದು ನನ್ನ ಹನುಮಂತದಿತ್ತು. ಓ ಎಸ್, ನಮ್ಮ ಚಾರ್ಮುಡಿಯ ದೇವತೆ, ಗ್ರಾಮ ದೇವತೆ ಅಂತಂತಾರಲ್ಲ, ಚಾರ್ಮಡಿಯ ಗ್ರಾಮ ದೇವತೆ. ಅಣ್ಣಪ್ಪ ಸ್ವಾಮಿ ದೈವ. ನಾವು ಆಕ್ಚುಲಿ ಬರ್ತಾ ಅಪ್ಪಾಜಿ ಇದಕ್ಕೆ ಹೋಗಿ ಬಂದ್ವಿ. ನಾವು ಕೊರಗಜ್ಜ ಅಪ್ಪಾಜಿದು ಟೆಂಪಲ್ಗೆ ಹೋಗಿ ಬಂದ್ವಿ. ಆ ಸತ್ತಿದ ದೇವ್ರನ್ನ ನಾವು ಈಸಿಯಾಗಿ ತೊಗೊಳಕ್ ಹೋಗ್ಬಾರ್ದು. ನಾವು ಕಾಂತಾರಲ್ಲಿ ಏನು ನೋಡಿವು, ಅದು ಪಂಜುರಳ್ಳಿ. KF14 ಅದು ಎಲ್ಲಿ ಅಂತ ಗೊತ್ತಾಗ್ತಲ್ವಲ್ಲ. ನಮ್ದು K04 ಆಯ್ತು ಒಂದು ಗಾಡಿ. KA22 4405 ಜನಗರ ಸೌತ್ 44 ಇಲ್ಲಿ ಬಂದೋಗಿದೆ. ಸೆಕೆಂಡ್ ಥರ್ಡ್ ಅಲ್ಲಿ ಆಡಿ ಹಿಂದ್ಗಡೆ ಇದು ಸಿಲಿಂಡರ್ ಹಿಂದ್ಗಡೆ ಹೋಗಿ ಬೇಜಾರಾಗ್ಬಿಟ್ಟಿದೆ ಆಕ್ಚುಲಿ ಇವಾಗ. ಬಾಯ್ಸ್ ರೆಡಿ ಮಾಡ್ತಾರ. ಓ ಬಾಯ್ಸ್, ಒಂದು ಒಳ್ಳೆ ವ್ಯೂ ಓಪನ್ ಆಗಿದೆ ತಿರ್ಗಾ. ಇಲ್ಲಿ ಬಂದ್ರೇನೆ ಆ ವಿಟ್ನೆಸ್ ಮಾಡಕ್ಕಾಗದು ಆ ಒಂದು ದೃಶ್ಯನ. ಸೂರ್ಯ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ. ಅದೆಲ್ಲ ಆದ್ರೆ ನಾ ಎಲ್ಲಿ ಊಟ ನೋಡಕ್ಕಲ್ಲಪ್ಪ. ಊಟ ಅಂತ ಅದೇನೇ ಇಲ್ಲ. ಈ ಬೆಟ್ಟದ ಸಂದಿಲಿದ್ದಾನೆ ಸೂರ್ಯ. ಹೌದೌದು, ತುಂಬಾ ಚೆನ್ನಾಗಿದೆ. ಬ್ರೈಟ್ ಆಗಿ ಬೇರೆ ಇದ್ದಾನೆ, ಕಾಣಿಸ್ತಾವನೆ. ಇನ್ನೊಂದು 8 ಕಿಲೋಮೀಟರ್ ಕೌಸ್. 8 ಕಿಲೋಮೀಟರ್ ಆದ ತಕ್ಷಣ ಕೊಟ್ಟಿಗೆ ಹಾರ. 8 ಹೌದು. ಕೊಟ್ಟಿಗೆ ಹಾರ ಇಲ್ಲಿ ನಮ್ಮನೆ ಹತ್ರ ಇದೆ. ಅದು ಕೊಟ್ಟಿಗೆ ಪಾಳ್ಯ. ಪಾಳ್ಯ ಹಾರ. ಕೊಟ್ಟಿಗೆ ಹಾರ ಆದ್ಮೇಲೆ ಅನ್ನಲ್ಲ ನಾನು, ಇದು ಇಂಗ್ಲಿಷ್ ಅಲ್ಲಿ ಬ್ರೂ ಅನ್ನೋದು ಅಷ್ಟೇ. ಪಾಪಿನಾಡಿ ಚಂದು. ಅಯ್ಯೋ ಚಿಕ್ಕಮಂಗ್ಳೂರು ಹೋಗ್ತಾ ಇಲ್ಲ. ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಹೋಗಿದ್ವಿ ಶೃಂಗೇರಿ ಮುಗಿಸ್ಕೊಂಡು. ನಮ್ ಚಂದು ಸಿಕ್ಕಿರ್ಲಿಲ್ಲ. ಪಾಪಿನಾಡಿ ಚಂದು ಕಾಫಿ. ನಿಂಗೆ ಗೊತ್ತಮ್ಮ ಯಾರು ಕಾಫಿ ನೋಡಿ ಚಂದು ಅಂತ? ವರ್ಲ್ಡ್ ಫೇಮಸ್ ಅಪ್ಪ ಅವರು. ನಿಂಗೆ ಗೊತ್ತಾಗಲ್ಲ ಅವರೆಲ್ಲ. ನಮ್ದೊಂದು ಗ್ಯಾಲಕ್ಸಿ S22 ಅಲ್ಟ್ರಾ ತೊಗೊಂಡ್ಬಿಟ್ರೆ ಮುಂದೆ ಹಿಂದೆ ಎರಡು ಕ್ಯಾಪ್ಚರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಬರೀ ಮುಂದೆ ಕ್ಯಾಪ್ಚರ್ ಆಗ್ತದೆ, ಮಜಾ ಇಲ್ಲ. ಅಲ್ಲಿ ಫ್ಯಾಮಿಲಿ ಟಾಕ್ಸ್ ಕಾಣಿಸ್ತಾ ಇಲ್ಲ. ಓ, ಇಲ್ಲಿ ಒಂದು ಒಳ್ಳೆ ಫಾಲ್ಸ್ ಬಿಡುತ್ತೆ. ಆ ಒಂದು ಮಳೆ ಸೀಸನಲ್ಲಿ ಒಳ್ಳೆ ಮಜಾ ಬರುತ್ತೆ.
ಹೊಡಿಯೋಣ ಆಯ್ತು ಅಲ್ಲಿ ಏನೋ ಹೊಡಿಲಾ ಬೇಡ ಹೊಡಿತಾವ ಅಷ್ಟೊಂದು ಅರ್ಜೆಂಟ್ ಇದ್ರೆ ಹೋಗ್ಬಿಡಪ್ಪ. ಪ್ರಜ್ವಲ್ ಆ ಗಾಡಿ ಹೆಸರು ಪ್ರಜ್ವಲ್. ನೋಡೋಣ ಅವಲ್ಲಿ ಹೋಗಿ ಎಲ್ಲ ಪಕ್ಕ ಇಡ್ತಾವ ಇವನ್ ಗೊತ್ತು ನನಗೆ. ಹಿಂಗೆ ಕುಕ್ಕರ್ಸೋಣಲ್ಲಾಗಿದ್ದು ಹೆವಿ ಹೊಡಿತಾ ಇದ್ದ. ಹೋಗಿ ಇಟ್ಟ ನೋಡು ಎರೆ ಹೊತ್ತಾಗೆ ಪೀಸು ಸೇಮ್. ಮುಂದೆ ಒಂದು ಮಗು ಮತ್ತೆ ಒಂದು ಆಂಟಿ ಅಂಕಲ್ ಸೇಮ್ ಸೀನು. ಅದು ಗ್ರ್ಯಾಂಡ್ ಏಟೇನು ಇದು ವ್ಯಾಗನರ್ ಅಷ್ಟೇ ಡಿಫ್ರೆನ್ಸು. ಕುಸಿದಿದೆ. ಓ ಅಣ್ಣ ಲ್ಯಾಂಡ್ ಸ್ಲೈಡ್ ಆಗಿದೆ. ಯಾಕೆಲ್ಲ ಇವನು ಬಿಡ್ಲಿಲ್ಲ ಇಷ್ಟೊತ್ತು? ಎಷ್ಟು ಬಸ್ ರೀ ಶಿವಮೊಗ್ಗ ಧರ್ಮಸ್ಥಳ ಹಾ ಇವನ್ ಯಾಕೆಲ್ಲ ಇವನ್ ಬಿಟ್ಟಿಲ್ಲ? ಇವನ್ಗೂ ಹೊಡಿಲೇಬೇಕು, ಇವನ್ಗೂ ಸರ್ವೈವಲ್ ಹೊಡಿಲೇಬೇಕು ಗಾಡಿ ಅವನ್ಗೆ. ಅಲ್ಲ ಎಲ್ಲ ಒಂದ್ ಕಡೆ ನಿಲ್ತು ಅಂತಂದ್ರೆ ಬ್ರೇಕ್ಗಳು ಬಿಸಿ ಆಗ್ಬಿಟ್ರತ್ತ, ಹಿಡಿಯಲ್ಲ ಆಮೇಲೆ. ಸೊ ಇವನ್ ಬ್ರೋ ಇಟ್ಸ್ ಓಕೆ ಬ್ರೋ, ಯು ಆಲ್ಸೋ ಗೋ, ಐ ಆಲ್ಸೋ ಗೋ. ಇಫ್ ಯು ಹ್ಯಾವ್ ಟ್ಯಾಲೆಂಟ್ ಲೆಟ್ಸ್ ಪ್ರೊಸೀಡ್. ಇಲ್ಲ ಅಂತಂದ್ರೆ ಇವನ್ ಆಕ್ಚುಲಿ ಸಿಗ್ನಲ್ ಕೊಡ್ಬೇಕಪ್ಪ, ಇಲ್ಲಾಂದ್ರೆ ಹೊಡೆಯಕ್ ಕಷ್ಟ. ಕೊಡೋಣ, ನೀವು ಸಿಗ್ನಲ್ ಕೊಟ್ರೆ ಮಾತ್ರ ಬಾಗೋದು, ಇಲ್ಲಾಂದ್ರೆ ಬಾಗಲ್ಲ. ಸ್ವಲ್ಪ ಸ್ಲೋ ಮಾಡಿದ್ರೆ ಬಿಡ್ತಾನೆ ಲೆಫ್ಟ್ ರೈಟ್ಗು. ಈ ಥರ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆ ಎರಟಿಗ ಅವನು ಪಾಪ ಅದು ಎಷ್ಟು ಪೇಷಂಟ್ ಇಟ್ಕೊಂಡಿದ್ದು. ಅದು ಫೋನ್ ಇಪ್ಪಕ್ಸ್ತಾನೆ, ಅದು ಬೇಜಾರಾಗ್ತಾರದು. ಸ್ಮಾಲ್ ವಿಂಡೋ ಗ್ಯಾಪಲ್ಲಿ ನಾ ಎಲ್ಲ ನೋಡ್ಬೋದು ಅವ್ನು ಏನು ಮಾಡ್ತಾನೆ. ಎಲ್ಲರೂ ಕಾರ್ ತಗೊಳ್ಳೋದು ಬರೋದು, ಕಾರ್ ತಗೊಳ್ಳೋದು ಬರೋದು. ಸಿಗ್ನಲ್ ಕೊಡೋಣ ಓಲೆ, ಏನ್ ಮಾಡ್ತಾ ಇದೀಯಾ? ಸಂಡೇ ಎಲ್ಲರೂ ಎವ್ರಿ ವಾಂಟ್ ಟು ಎಂಜಾಯ್ ದಿ ಆಗಲ್ಲ. ಸ್ವಲ್ಪ ಅವ್ನು ಲೆಫ್ಟಿಗೆ ಇದು ಮಾಡ್ಕೊಂಡ್ರೆ ನಾವು ಹೋಗಬಹುದು. ಅದೇ ಹೇಳ್ಕೋಬೇಕು ಅವನು. ಅವ್ನು ಸಿಗ್ನಲ್ ಕೊಡೋದ್ರೆ ಇನ್ನೇನು ಮಾಡೋಣ? ಸುಮ್ಮನೆ ಇರಿ, ಬಿಟ್ರೆ ಹೋಗಬಹುದು. ಅವನಿಗಂದ್ರೆ ಕೈಯಲ್ಲಿ ಸಾಮರ ಅವನು ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅವನಿಗೆ. ಓ ಇಲ್ಲಾದ್ರೆ ಬಿಡಪ್ಪ ರಾಜ್ಕುಮಾರ್. ಯಾರೋ ಹಾಕೋಬಹುದು. ಏನು ಮೀಟ್ರ್ ಇಲ್ವಾ ಏನು ಹೊಡೆಯೋಕೆ ಅಂತ? ಇಲ್ಲ ಗುರು, ಮೀಟ್ರ್ ಇಲ್ಲ.
ಸುಮ್ಮನೆ ಅಲ್ಲಿ ನೋಡಿದ್ರೆ ಕರುಸಲೆಲ್ಲ ಬೇಡ, ಆಗಲ್ಲ ಬಿಡು. ಏನಿನೊಂದು 2-3 ಮಿನಿಟ್ಸ್ ಆಮೇಲೆ ಅಲ್ಲೆಲ್ಲ ಬಿಡ್ತಾನೆ. ಇವನು ಯಾವಾಗ ಬಂದ ಸಿಲಿಂಡ್ರ್ ಅವನು ಗೊತ್ತಾಗ್ಲಿಲ್ವೇ? ಹೋಗ್ತಾರೆ ಕಂಟಿನ್ಯೂಸ್ ಆಗಿ. ಅದೇ ಕೊನೆಯದಾರ ವೆಹಿಕಲ್ಸ್ ಏನು ಮಾಡೋಕ್ಕಾಗಲ್ಲ. ಇವನಿಂದ ಲೈಫಲ್ಲಿ ಸ್ಟಕ್ ಆದಂಗೆ ಇಂಜಿನಿಯರಿಂಗಲ್ಲಿ ಸ್ಟಕ್ ಆಯ್ವಲ್ಲ, ಆ ಥರ ಸ್ಟಕ್ ಆಗ್ಬಿಟ್ಟು ಹೋಗು. ಲೈಫ್ ಮುಂದೆ ಹೋಗ್ತಲ್ಲ, ಹಿಂದೆ ಹೋಯ್ತಲ್ಲ, ಇದೇ ಕಡೆ ಹೋಗ್ಬಿಟ್ಟಿದೆ ಲೈಫು. ತುಮಕೂರು 219 ಇಲ್ಲಿಂದ ತುಮಕೂರು. ಇಲ್ಲಾದ್ರೆ ಬಿಡೋಣ. ಏನಣ್ಣ ನೀನು ಈ ತರ ಹಿಂಸೆ ಕೊಟ್ರೆ ಬದುಕಲ್ಲ ಸರ್ ನಾವು. ಅಯ್ಯೋ ಅಣ್ಣ, ಇವನ್ ಯಾವನ ಅಣ್ಣ ಇವನು? ಇವನಿಂದೆ ಸೇರ್ಕೊಂಡು ನಾನು ಜೀವನದಲ್ಲಿ ಪೇಷನ್ಸ್ ಅನ್ನೋದು ಕಲ್ತೇನೆ. ಹೌದೌದೌದೌದು, ಹಂಗೆ ಹೊಡಿತಾರದ ಅವನು. ಖಾಲಿ ಸಿಲಿಂಡರ್ ಅನ್ಸ್ಬೋದು, ಅದಕ್ಕೆ ಹಿಂಗೆ ಲೋಡ್ ಹೊಡಿತಾನೆ. ಇಲ್ಲಾಂದ್ರೆ ಬಿಟ್ಬಿಡೋನು, ಹಣ ಅಲ್ಲಿ ಪಾಪ. ನಮ್ಮ ವ್ಯೂವರ್ಸ್ಗೆ ಸಿಲಿಂಡರ್ ನೋಡೋಂಗೆ ಆಗೋಯ್ತು ಪಾಪ. ವ್ಯೂ ಓಪನ್ ಮಾಡಿ ಎಂಜಾಯ್ ಮಾಡಿ ಅಂತಂದ್ರೆ ಸಿಲಿಂಡರ್ ನೋಡೋಣ ಬಂದೋಣ ನಾವು ಈ ವಿಡಿಯೋಗೆ ಅಂತ ಕೇಳ್ತಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳು ಬದುಕಲ್ಲ ಸರ್. ಓಯ್ ಅಣ್ಣ, ಹೋಗಿ ಇಟ್ಬಿಡೋಣ. ಬೆಸ್ಟ್ ಸೀನ್ ಆಗ್ಬಿಡೋದು ನನಗೆ ಆರಾಮಾಗೆ. ಅದಕ್ಕೆ ಬಿಡೋ ಅನ್ನೋದು. ವಿಪರೀತ ಬರ್ತಾರೆ ಶಿವಮೊಗ್ಗ. ಮೂರನೇ ಬಸ್ ಅಡ್ಗಲಿ. ಅಣ್ಣ ನಾನು ಬಿಡುತ್ತೀಯಾ ಇಲ್ವೋ ಹೇಳ್ಬಿಡೋಣ ಬಲ್ಲಿ. ನೀವು ಒಂದೇ ಮಾತು ಬಿಡಕ್ಕಾಗಲ್ಲ, ಆ ಕಡೆಯಿಂದ ಬರ್ತಾನೆ. ನಾನು ಸ್ವಲ್ಪ ಲೆಫ್ಟ್ ಹಾಕೊಂಡು ಬರ್ಬೋದು ತಾನೆ. ಈ ಥರ ಹಿಂಸೆ ಕೊಟ್ಟ ಜನಗಳು ಯಾರು ಬದುಕ್ತಾರೆ ಸರ್? ಇವಾಗ ಅಲ್ಲೇ ಬಿಡಯ್ಯ, ಬಿಟ್ಟ ಥ್ಯಾಂಕ್ ಯು ಅಣ್ಣ. ಈ ಜೀವನದಲ್ಲಿ ಉಪಕಾರ ಅನ್ನೋದು ಮರೆಯಲ್ಲ ನಾನು. ಸ್ವಲ್ಪ ನೀರು ಸ್ಲೋ. ಇವಾಗಿಂತ ನನ್ಗೆ ಇಷ್ಟ ಹೊಡೆಯಕ್ಕೆ. ಇಷ್ಟೊತ್ತು ಆರಾಮಾಗಿ ಸ್ಲೋ ಹೊಡ್ಕೊಂಡು ಬಂದ. ಅವನ ಹಿಂದೆ ಇರೋ ಅವಶ್ಯಕತೆ ಇಲ್ಲ. Yes, we are back with the bang. ವಾವ್, ಒಂದು ಒಳ್ಳೆ ವ್ಯೂ ಓಪನ್ ಆಗ್ತಾ ಇದೆಲ್ಲ. ಅಲ್ಲಿಂದ ಡೀಪ್ ಇರಲ್ಲ ಅಮ್ಮ, ಅಲ್ಲಿಂದ ತಿರುಗಿ ಕೆಳಗಡೆ ಹಿಂಗೆ ಒಂದಿದ್ದೇ ಇರುತ್ತೆ. ಯಾವಾಗಲೂ ಸೇಫ್ಟಿ ಪ್ರಿಕಾಷನ್ಸ್ ಕೊಟ್ಟಿರ್ತಾರೆ ಗೌರ್ಮೆಂಟ್ ಅವರು. ಸುಮ್ ಬಿಟ್ಬಿಡಲ್ಲ ಹಂಗೆಲ್ಲ. ವ್ಯೂ ಪಾಯಿಂಟ್ ಅಂತಂದ್ರೆ ಯಾರ ಅವನು ಬಿಡ್ರ ತಲೆ ಮೇಲೆ ಹಾಕೊಂಡು ಹೇಳ್ತೀನಿ. ಹೌದಾ? ಓ, ಇಲ್ಲಿ ಒಳ್ಳೆ ಕಥೆಗಳಿದೆ, ಬಟ್ ಹೇಳೋದು ಬೇಡ ಬಿಡಿ ಇವಾಗ. ಅಶ್ವಮೇಧ. ಕಾಲ್ಗಳು ಹೆವಿ ನೋಡ್ತದೆ. ಇನ್ನು 7 ಗಂಟೆ ಯಾಕೆ ಪ್ರಯಾಣ ಇದೆ ಇಲ್ಲಿಂದ? ಜಸ್ಟ್ 3 hours ಮನೆ. ಅಣ್ಣ ಆರಾಮ? ಓ ಡಿಯೋ ಬಸ್, ನಮಸ್ಕಾರ ಬಸ್. ಇಲ್ಲೇ ಏರಿಯಾ ಟು ಏರಿಯಾ ಹೊಡಿ ಅಂತಂದ್ರೆ ಇವನು ಊರು ಟು ಊರು ಹೊಡಿತವನೆ. ಇವಾಗ ಹೆಂಗ್ ಹೋಗ್ಬೇಕು ನಂಗೆ ಅರ್ಥ ಆಗಿಲ್ಲ. ಹಂಗೋಗ್ಬೇಕು ಹಿಂಗೋಗ್ಬೇಕಾಯ್ತಾ? ಉಯ್ ಬಾಯ್ಸ್, ಆಲ್ಟೋ ಒಂಥರ ನಂಗೆ ಕ್ರೇಜಿ ಅನ್ಸುತ್ತೆ ಆಕ್ಚುಲಾಗಿ. ಒಂದೊಂದ್ಸತಿ ಯೋಚನೆ ಮಾಡಿದ್ರೆ ಕ್ರೇಜಿ ಪೀಪಲ್ ಮಾತ್ರ ಆಲ್ಟೋ ತಗೊಂಡಿರೋದು ಅನಿಸುತ್ತೆ. ತಿರ್ಗಾ ಅಪ್ ದ ಹಿಲ್. 348ಗೆ ವಿ ಸ್ಟಾರ್ಟೆಡ್ ಇದು. ಇಲ್ಲ ಹೌದಾ? 4:15 ಹೋಯ್ತು.
ಹೌದೌದು, ನಾನು ಎಕ್ಸಾಕ್ಟ್ ಟೈಮ್ ನೋಡಲಿಲ್ಲ. ಆಯ್ತು, ಇನ್ನೇನು ಒಂದು 2 ಕಿಲೋಮೀಟರ್, 1 ಕಿಲೋಮೀಟರ್ ಪಾಸ್ ಆಗ್ಬಿಡ್ತೀವಿ. ಸೊ ಎಸ್, ವಿ ಆರ್ ಆಫ್ ದ ಚಾರ್ಮಡಿ ಘಾಟ್. ಯಾವಾಗ ಈ ತರ ಒಂದು ಕಮರ್ಷಿಯಲ್ ಸ್ಟಾರ್ಟ್ ಆಗತ್ತಮ್ಮ? ಪೈನಾಪಲ್ ಬೇಕೇನಾದ್ರು, ಪೈನಾಪಲ್, ಆಮೇಲೆ ಜೋಳ, ಆಮೇಲೆ ಸುಮ್ಮ, ಇಲ್ಲ ಅಂತಂದ್ರೆ ಸುಟ್ಕೊಡ್ತಾನೆ. ತಿಂದ್ಯಾ? ಬೇಡ ಬರೀ. ಓಕೆ, ಬೇಲೂರಲ್ಲಿ ಸಿಗುತ್ತೆ ಅನ್ಸಬಹುದು. ಅದೇ ಲಾಸ್ಟ್ ಟೈಮ್ ಬೇಲೂರಲ್ಲಿ ತೊಗೊಂಡಿದ್ವಲ್ಲ, ಸಿಗುತ್ತೆ ಅಂತ ಅನ್ಸಬಹುದು. ನೋಡುವ, ಅದು ಇಲ್ಲಿದೆ. ಬಾ, ಎಲ್ಲದು ಕೋಕೋನಟ್ ಸೂನ್ ಅಂದ್ರೆ ಕಮಿಂಗ್ ಸೂನ, ಕಾರ್ನ್ ಸೂಣ, ಆಮೇಲೆ ಇನ್ನೇನಿದೆಯಪ್ಪ? ಅದೆಲ್ಲ ಒಳ್ಳೆ ಕೋಳಿಗಳ ತರ ನಿಂತು ಹಾಕ್ಬಿಟ್ಟಿದ್ದಾರೆ. ಎಲ್ಲ ಇದಾದು 100% ಪ್ಯೂರ್ ವೆಜ್. ಇವತ್ತೇ ಜಾಸ್ತಿ ವ್ಯಾಪಾರಿಗಳು ಯಾವಾಗ ಈ ಕಡೆ ಬಂತು ಅನ್ನೋದಂದ್ರೆ ದಟ್ಸ್ ಎಂಡ್ ಪಾಯಿಂಟ್, ಅಂಡ್ ಆ ಕಡೆಯಿಂದ ಬರ್ತಾ ಇವೆ ಅಂದ್ರೆ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ಚಾರ್ಮಡಿ. ಓಕೆ, so see you guys with the next vlog. Bye bye.